ನಮಸ್ಕಾರ ವೀಕ್ಷಕರೇ, ಸ್ವಾಗತ ಭೀಷ್ಮ ನ್ಯೂಸ್ ಕನ್ನಡ ವಾಹಿನಿಗೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಸರ್ಕಾರಿ ಶಾಲೆಯಲ್ಲಿ ಓದಿ ಅತ್ಯುನ್ನತ ಮಾರ್ಕ್ಸ್ ಅನ್ನು ಪಡೆದಂತ ಅಂಕವನ್ನು ಪಡೆದಂತ ಧನುಷ್, ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಒಬ್ಬ ರಾಜಪ್ಪ ತಾಯಿ ಮೀನಾಕ್ಷಮ್ಮ ಶಶಿಕಲಾವರ್ ಎಂಬುವರ ಮಗನಾಗಿರ್ತಕ್ಕಂಥ ಈತ ತನ್ನ ಅಜ್ಜ ಅಜ್ಜಿ ಊರಿನಲ್ಲಿ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ. ಈತ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮುದ್ದೇನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ, ಅಂದರೆ ಅಜ್ಜ ಅಜ್ಜಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಓದ್ತಾ ಇದ್ದಾನೆ. ಈ ವಿದ್ಯಾರ್ಥಿ 7ನೇ ತರಗತಿಯಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ಪಡೆದಿದ್ದಾನೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಈ ವಿದ್ಯಾರ್ಥಿ ಕನ್ನಡದಲ್ಲಿ 100 ಅಂಕಗಳನ್ನು ಪಡೆದಿದ್ದಾನೆ, ಇಂಗ್ಲಿಷ್ನಲ್ಲಿ 96 ಅಂಕಗಳನ್ನು ಪಡೆದಿದ್ದಾನೆ, ಹಿಂದಿಯಲ್ಲಿ 78 ಅಂಕಗಳನ್ನು ಪಡೆದಿದ್ದಾನೆ, ಗಣಿತದಲ್ಲಿ 97 ಅಂಕಗಳನ್ನು ಪಡೆದಿದ್ದಾನೆ, ವಿಜ್ಞಾನದಲ್ಲಿ 96 ಅಂಕಗಳನ್ನು ಪಡೆದಿದ್ದಾನೆ, ಸೋಷಿಯಲ್ ಸೈನ್ಸಲ್ಲಿ ಈತ 94 ಅಂಕಗಳನ್ನು ಈತ ಪಡೆದಿದ್ದಾನೆ. ಈತ ಅಜ್ಜ ಬಸಪ್ಪ, ಅಜ್ಜಿ ಮೀನಾಕ್ಷಮ್ಮ ಎಂಬುವರ ಹತ್ತಿರ ಬೆಳೆದಂಥ ಈ ವಿದ್ಯಾರ್ಥಿ ತುಂಬ ಕಡು ಬಡತನದಲ್ಲಿ ಬೆಳೆದಂಥ ವಿದ್ಯಾರ್ಥಿ. ಹಾಗೆ ತಂದೆ ತಾಯಿಯ ಆಸರೆ ಇಲ್ಲದೆ ಅಜ್ಜ ಅಜ್ಜಿ ಹತ್ತಿರ ಬೆಳೆದು ಅತ್ಯುನ್ನತವಾದ ಒಂದು ಶಿಕ್ಷಣದಲ್ಲಿ ಸಾಧನೆ, ಚಿಕ್ಕ ವಯಸ್ಸಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಶಾಲೆಯ ಅತ್ಯುನ್ನತ ವಿದ್ಯಾರ್ಥಿ ಎಂಬ ಒಂದು ಪ್ರೀತಿಗೆ ಭಾಜನರಾಗಿದ್ದಾರೆ. ಕೀರ್ತಿಯನ್ನು ಪಡೆದಂಥ ಈ ವಿದ್ಯಾರ್ಥಿ ಧನುಷ್ ಎಂಬ ವಿದ್ಯಾರ್ಥಿ ಅತ್ಯುನ್ನತ ಸರ್ಕಾರಿ ಶಾಲೆಯಲ್ಲಿ ಓದಿ ಅತ್ಯುನ್ನತ ಸ್ಕೋರನ್ನು ಪಡೆದಿದ್ದಾನೆ ಎಂಬುದಕ್ಕೆ ತುಂಬ ಸಂತಸವನ್ನು ವ್ಯಕ್ತಪಡಿಸಿದ್ದರು. ಹಾಗೆ ಆ ಊರಿನ ಗ್ರಾಮಸ್ಥರು, ತಂದೆ ತಾಯಿ ಹಾಗೂ ಆ ಒಂದು ಹೊನ್ನಾಳಿ ಗ್ರಾಮದವರು ಇರ್ತಕ್ಕಂಥವ್ರು ಅವರಿಗೆ ಶುಭಾಶಯವನ್ನು ಕೋರಿದರು. ಹಾಗೆ ಮುದ್ದೇನಹಳ್ಳಿ ಗ್ರಾಮದ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮದ ಅಜ್ಜ ಅಜ್ಜಿ ಹಾಗೂ ಬಂಧು ಮಿತ್ರರು ಹಾಗೂ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಇವನಿಗೆ ಆತ್ಮಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವಿದ್ಯಾರ್ಥಿಯ ಒಂದು ಸಾಧನೆಯನ್ನು ನೋಡಿ ಪ್ರೇರಣೆಯಾಗುವಂತೆ ಮಕ್ಕಳಿಗೆ ಬೋಧನೆಯನ್ನು ಮಾಡಲಾಯಿತು. ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಭೀಷ್ಮ ನ್ಯೂಸ್ ಕನ್ನಡ ವೀಕ್ಷಿಸುತ್ತಿರಿ.